ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಒಂದು ಹೊಸ ವೀಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಒಂದು ಪ್ರತಿಯೊಂದು ವೀಡಿಯೋಸು ಬೇಗ ನಿಮಗೆ ರೀಚ್ ಆಗುತ್ತೆ. ನೋಡಿ, ಇವತ್ತು ಶುಕ್ರವಾರ ಮೇ 15ರಂದು ಬಾದಾಮಿ ಬನಶಂಕರಿ ಅಮ್ಮನವರ ಹುಟ್ಟಿದಬ್ಬ ಇತ್ತು. ಹಾಗಾಗಿ ನಾವಿವತ್ತು ಬಾದಾಮಿ ಬನಶಂಕರಿ ಅಮ್ಮನವರ ಟೆಂಪಲ್ಗೆ ಬಂದೀವಿ. ನಮ್ಮ ಮನೆ ಹತ್ರನೇ ಇದೆ. ಹಾಗಾಗಿ ನಾವು ಏನಿಲ್ಲ ರೀ, ಅವಸರದಲ್ಲಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಹಾಗೆ ಬಂದೀವಿ. ಅದು ನಮ್ಮ ಅಣ್ಣನ ಹೆಂಡತಿ ಬಂದಾಳ. ಅವರು ಸಂಕೇಶ್ವರದಿಂದ ಬಂದಿದ್ದಾರೆ. ಹಾಗಾಗಿ ಬಾ ಹೋಗಿ ಬರೋಣ ಅಂತ ಹೇಳಿದರು. ಸರಿ ಹೋಗೋಣ ನಡಿಯಕ್ಕ ಅಂತ ಹೇಳ್ಕೊಂಡು ನಾನು ನಮ್ಮ ಅಕ್ಕ ಬಂದ್ವಿ. ನಮ್ಮ ಬ್ರದರ್ನ ನಮ್ಮನ್ನು ಡ್ರಾಪ್ ಮಾಡಿ ಅವರು ಬಾದಾಮಿಗೆ ಹೋಗ್ಯಾರ. ನಾವಿಲ್ಲೇ ಬನಶಂಕರಿ ಟೆಂಪಲ್ಗೆ ಇಳ್ಕೊಂಡು ಇವತ್ತು ಬಾದಾಮಿ ಬನಶಂಕರಿ ಟೆಂಪಲ್ಗೆ ಅಮ್ಮನವರ ದರ್ಶನಕ್ಕೆ ಬಂದೀವ್ರಿ. ನೋಡ್ರಿ, ಇವತ್ತು ಅಮ್ಮನವರ ಹುಟ್ಟಿದಬ್ಬ ಇರೋದ್ರಿಂದ ಎಲ್ಲನೂ ಹೂವಿನಿಂದ ಅಲಂಕಾರ ಮಾಡ್ಯಾರ. ಮತ್ತು ನೋಡ್ರಿ, ಸಿಕ್ಕಾಪಟ್ಟೆ ರಶ್ ಐತ್ರಿ. ಅಂದರೆ ಗದ್ದಲ, ಜನ ಜಾಸ್ತಿ ಅದಾರ. ನಾವಂತೂ ಏನಿಲ್ಲ, ಪ್ರತಿ ಸಲ ಬಂದಾಗೂ ನಾವು ಅಮ್ಮನವರ ದರ್ಶನಕ್ಕೆ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಜನ, ಲೈನ್ ನೋಡ್ರಿ ಹೆಂಗೆ ಅದಾರ ಅಂಥೇಳಿ. ನೋಡ್ರಿ, ಇವತ್ತು ಅಮ್ಮನವರ ಹುಟ್ಟಿದಬ್ಬ ಇರೋದ್ರಿಂದ ಅಮ್ಮನವರನ್ನು ಈ ರೀತಿ ಅಲಂಕಾರ ಮಾಡ್ಯಾರ. ಈ ಬಾದಾಮಿ ಬನಶಂಕರಿ ಟೆಂಪಲ್ ನಮ್ಮನೆ ನಮಗೆ ಹತ್ತಿರ ಇರೋದ್ರಿಂದ ನಾವು 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ಬಂದೇ ಬರ್ತೀವಿ. ಜನ ಇಲ್ಲದಿರೋ ಸಮಯದಲ್ಲಿ ಬಂದು ಅಮ್ಮನವರ ದರ್ಶನ ತಗೊಂಡು ಹೋಗ್ತೀವಿ. ಇವತ್ತು ಅಮ್ಮನವರ ಹುಟ್ಟಿದಬ್ಬ ಇರೋದ್ರಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ. ಇವತ್ತು ಅಮ್ಮನವ್ರನ್ನಂತೂ ಹೂವಿನಿಂದಲೇ ಅಲಂಕಾರ ಮಾಡಿಬಿಟ್ಟಾರ. ನೋಡೋಕ್ಕಂತೂ 2 ಕಣ್ಣು ಸಾಲದ್ರಿ, ಅಷ್ಟು ಚೆನ್ನಾಗಿ ಅಮ್ಮನವ್ರನ್ನ ಅಲಂಕಾರ ಮಾಡ್ಯಾರ. ನಾವು ನೋಡ್ರಿ, ಇವಾಗ ಇಲ್ಲೇ ಪ್ರಸಾದ ಅಂದರೆ ತೀರ್ಥ ತೊಗೊಳಕತ್ತೀವ್ರಿ. ಇದು ಹೊರಗಡೆ ಕೂತಾಗ ಕೊಡ್ತಾರೆ. ಹಾಗೆ ನಾವು ಇಲ್ಲೇ ಬಂದು, ಇದು ಶಿವಲಿಂಗ ಮೂರ್ತಿ ಐತಿ ನೋಡ್ರಿ, ಇಲ್ಲಿ ನಮಸ್ಕಾರ ಮಾಡಿ ತೀರ್ಥ ತೊಗೊಂಡಿವಿ. ಮತ್ತು ಮುಂದಕ್ಕೆ ಬಂದ ಮೇಲೆ ಇಲ್ಲಿ ಒಂದು ಆಂಜನೇಯ ಸಣ್ಣದು ಗುಡಿ ಐತ್ರಿ, ಅಲ್ಲಿಗೂ ನಾವು ನಮಸ್ಕಾರ ಮಾಡಿಕೊಂಡು, ಅಂದರೆ ನಾವು 2 ರೌಂಡ್ ಹಾಕಿದ್ದೀವಿ ರೀ. ಅಮ್ಮನವರಿಗೆ 1-2 ರೌಂಡ್ ಹಾಕಿದ್ವಿ. ರಶ್ ಇರೋದ್ರಿಂದ ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಾವು ಪ್ರತಿ ಸಲನೂ ಬಂದೇ ಬರ್ತೀವಲ್ಲ, ಜನ ಇಲ್ದಿರೋ ಸಮಯದಲ್ಲಿ ಬಂದು ಅಮ್ಮನವರ ದರ್ಶನ ತೊಗೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ನಾವು ಹೊರಗಡೆನೇ 1-2 ರೌಂಡ್ ಹಾಕಿ ಅಮ್ಮನವರಿಗೆ ಪ್ರದಕ್ಷಿಣೆ ಮಾಡಿ ಸ್ವಲ್ಪ ಇಲ್ಲಿ ಕುಂತೀವ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ಇಲ್ಲೇ ಐತ್ರಿ ಒಳಗಡೆ ಗರ್ಭಗುಡಿ. ಇಲ್ಲೆಲ್ಲ ಹೋಗೋಕ್ಕಿಲ್ಲ. ಯಾರಾದರೂ ಹೊರಗಡೆಯಿಂದ ನಮಸ್ಕಾರ ಮಾಡೋರು ಇಲ್ಲೇ ನಿಂತು ನಮಸ್ಕಾರ ಮಾಡೋದು. ನಾವು ಕೂಡ ತುಂಬ ರಶಿ ಇರೋದ್ರಿಂದ ಇಲ್ಲೇ ಹೊರಗಡೆ ನಿಂತು ನಮಸ್ಕಾರ ಮಾಡೀವಿ. ಇದು ನಾಗಪ್ಪನ ಕಟ್ಟಿ ಅಂತಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ಹೂವಿನಿಂದ ಹಾಗೂ ಬಾಳೆ ಕಂಬಿನಿಂದ ಅಲಂಕಾರ ಮಾಡ್ಯಾರ. ನಾವು ನಮಸ್ಕಾರ ಮಾಡಿದ ನಂತರ ಬಂದಿದ್ದೆ ಊಟಕ್ಕೆ ರೀ. ಯಾಕಂದರೆ ನಮ್ಗೆ ಹಸುವು ಜೋರಾಗಿತ್ತು. ಹಾಗಾಗಿ ನಾವು ಊಟಕ್ಕೆ ಬಂದೀವ್ರಿ. ಇಲ್ಲಿ ಪ್ರತಿದಿನವೂ ಅನ್ನಪ್ರಸಾದ ಇರುತ್ತೆ ರೀ. ಅದು ಅಮ್ಮನವರ ಹುಟ್ಟಿದಬ್ಬ ದಿನದಂದು ವಿಶೇಷ ಅನ್ನಪ್ರಸಾದನ ಇರುತ್ತೆ. ಇವತ್ತಂತೂ ಚೆನ್ನಾಗಿ ಊಟ ಐತ್ರಿ. ನಾವು ಬಂದೀವಿ. ಇವತ್ತಂತೂ ವೆರೈಟಿ, ಆಲ್ಮೋಸ್ಟು ಪ್ರತಿ ದಿನವೂ ಅನ್ನಪ್ರಸಾದ ಇರುತ್ತೆ. ಬಟ್ ಇವತ್ತೊಂದಿನ ಸ್ವೀಟ್ ಮಾಡ್ಯಾರ, ಅದು ನಿಮ್ಗೆ ಹೇಳ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಬದ್ನಿಕಾಯಿ ಪಲ್ಯ ಮಾಡ್ಯಾರ ಮೊದಲನೇದಾಗಿ. ಹಾಗಾಗಿ ಇದು ಹುಗ್ಗಿ ನೋಡ್ರಿ, ಆಲ್ಮೋಸ್ಟ್ ಹಳ್ಳಿಯವ್ರಿಗೆ ಹುಗ್ಗಿ ಅಂದರೆ ಗೊತ್ತೇ ಇರುತ್ತೆ. ಆಮೇಲೆ ಇದು ಮಾವಿನಕಾಯಿ ಸೀಕರ್ಣಿ, ನನ್ನ ಒಂದು ವಿಡಿಯೋದಲ್ಲಿ ನೋಡಿರ್ತೀರ, ಮಾವಿನಕಾಯಿ ಸೀಕರ್ಣಿ ಅಂತೇಳಿ. ಜನ ನೋಡ್ರಿ ಎಷ್ಟು ಸಿಕ್ಕಾಪಟ್ಟೆ ಐತಿ. ನಾವು ಅದನ್ನು ತಿಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಸೈಡಿಗೆ ಬಂದೀವ್ರಿ. ಎಲ್ಲಿ ಕುತ್ಕೋಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಜನ ಎಲ್ಲ ಫುಲ್ ಇತ್ತು. ಹಾಗಾಗಿ ಅಲ್ಲೇ ನಿಂತ್ಕೊಂಡು ನಾವು ಒಂದು ಸ್ವಲ್ಪ ಊಟ ಮಾಡೀವ್ರಿ. ಜನ ಅಂತೂ ನೋಡೋಂಗಿಲ್ಲ. ದರ್ಶನಕ್ಕೆ ಹೋದಲ್ಲೂ ಸಿಕ್ಕಾಪಟ್ಟೆ ಜನ, ಇಲ್ಲಿ ಊಟದ ಹತ್ರನೂ ಸಿಕ್ಕಾಪಟ್ಟೆ ಜನ. ಹಾಗೆ ನಾವು ಒಂದು ಸ್ವಲ್ಪ ನೋಡ್ರಿ ಪಲಾವ್ ತೊಗೊಂಡು, ಮೊಸರನ್ನ ತೊಗೊಂಡು, ಹಾಗೆ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿಕೊಂಡು ಇವಾಗ ಹೊರಗಡೆ ಹೋಗ್ತೀವ್ರಿ. ಜನ ನೋಡ್ರಿ ಎಷ್ಟೊಂದು ಜನ ಅದಾರ. ನಿಮ್ಗೆ ಇವಾಗಲೇ ಈ ವಿಡಿಯೋದಾಗ ನೋಡಿ ಗೊತ್ತಾಗಿರ್ತೈತಿ. ಇದು ನಾವಿವಾಗ ಇರೋದು ಊಟ ಮಾಡೋ ಜಾಗ. ಆವಾಗಲೇ ನಾವು ಹೋಗಿದ್ದು ಆ ಸೈಡ್ ಅಮ್ಮನವರ ದರ್ಶನಕ್ಕೆ. ಅಲ್ಲಿ ಕೂಡ ಜನ, ಇಲ್ಲಿ ಕೂಡ ಜನ. ಅದು ಶುಕ್ರವಾರ ಇರೋದ್ರಿಂದ ಇಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಶುಕ್ರವಾರ ಮತ್ತು ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಗಂತೂ ಜನ ಅಂತೂ ಸಿಕ್ಕಾಪಟ್ಟೆ ಇರ್ತಾರೆ. ಅದು ಇವತ್ತು ಶುಕ್ರವಾರ, ಅದು ಅಲ್ಲದೆ ಅಮ್ಮನವರ ಹುಟ್ಟಿದಬ್ಬ ಇರೋದ್ರಿಂದ ಜನ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಐತ್ರಿ. ನಾವು ಕೂಡ ಅಲ್ಲೇ ಊಟ ಮುಗಿಸ್ಕೊಂಡು ಈ ಕಡೆ ಇವಾಗ ಹೊರಗಡೆ ಹೊಂಟೀವಿ. ಬರ್ರಿ, ಹೊರಗಡೆ ಹೋಗೊಂಡ್ರೆ ಅಮ್ಮನವರ ದರ್ಶನನೂ ತೊಗೊಂಡ್ವಿ, ಊಟನೂ ಆಯಿತು. ಈ ಭರ್ಜರಿ ಬಿಸಿಲಿನಾಗ ನೋಡ್ರಿ, ಮುಖ ಅಂತೂ ಫುಲ್ ಬೆವರಾಗ್ಬಿಟ್ಟೈತಿ. ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ. ಮತ್ತು ನೋಡ್ರಿ, ನಾವಿಲ್ಲೇ ಮುಂದೆ ಬಂದ ತಕ್ಷಣ ಇಲ್ಲೇ ಹೊರಗಡೆ ಅಮ್ಮನವರ ಪಾದಗಟ್ಟೆ ಅಂತಲೇ ಹೇಳ್ಬೋದು. ಈ ಪಾದಗಟ್ಟೆಗೆ ಕೂಡ ನಾನು ನಮಸ್ಕಾರ ಮಾಡೀನಿ ರೀ. ಯಾಕಂದರೆ ಅಲ್ಲಂತೂ ಒಳಗಡೆ ಅಮ್ಮನವರ ದರ್ಶನ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಇಲ್ಲೇ ಅಮ್ಮನವರ ಪಾದಗಟ್ಟೆ ಅಂತ ಇರುತ್ತೆ. ಈ ಪಾದಗಟ್ಟೆಗೆ ನಮಸ್ಕಾರ ಮಾಡಿ ನಾವು ಅಲ್ಲಿರೋದೇ ಕುಂಕುಮನ ಹಣೆಗೆ ಹಚ್ಕೊಂಡೆ ರೀ. ಇವಾಗ ಏನಿಲ್ಲ,
ಸಿಕ್ಕಾಪಟ್ಟೆ ಬಿಸಿಲೈತಿ. ಇನ್ನೇನು ಮನೆಗೆ ಹೋಗೋದು. ನಮ್ಮ ಬ್ರದರ್ ಕೂಡ ಬಾದಾಮಿಗೆ ಹೋಗ್ಯಾರ. ಅವ್ರು ಬರೋ ತನಕ ಸ್ವಲ್ಪ ವೇಟ್ ಮಾಡ್ಬೇಕ್ರಿ. ಇವಾಗ ಇಲ್ಲೇ ನೋಡ್ರಿ ನಾವು ಚಪ್ಪಲ್ ಹಾಕ್ಕೊಳಕ್ಕೆ ಬಂದೀವಿ. ನಾವು ಹಾಕ್ಕೊಂಡು ಬಂದಿರೋಂಥ ಚಪ್ಪಲ್ನ. ಬಟ್ ಇಲ್ಲಂತೂ ನನ್ನ ಚಪ್ಪಲಂತೂ ಮಿಸ್ ಕಳ್ತನ ಮಾಡ್ಕೊಂಡ್ಬಿಟ್ಟಾರಿ. ನನ್ನ ಚಪ್ಪಲಂತೂ ಇಲ್ಲವೇ ಇಲ್ಲ. ನಮ್ಮ ಅಕ್ಕನ ಚಪ್ಪಲ್ ಐತಿ, ಅಂದರೆ ನಮ್ಮ ಅಣ್ಣನ ಹೆಂಡತಿ ಚಪ್ಪಲ್ ಐತಿ. ಬಟ್ ನನ್ನ ಚಪ್ಪಲನ್ನ ಮಾತ್ರ ಯಾರೋ ತೊಗೊಂಡು ಹೋಗ್ಬಿಟ್ಟಾರ. ನನಗಂತೂ ಚಪ್ಪಲಿನೇ ಇಲ್ಲ. ಅದು ಸುಡು ಬಿಸಿಲು ರೀ, ಕಾಲು ಸಿಕ್ಕಾಪಟ್ಟೆ ಸುಡ್ತಿತ್ತು. ಮತ್ತೇನು ಮಾಡೋದು, ನನ್ನ ಚಪ್ಪಲಿ ಅಂತೂ ತೊಗೊಂಡು ಹೋಗ್ಯಾರ. ಅಣ್ಣ ಬರೋ ತನಕ ಇಲ್ಲೊಂದು ಸ್ವಲ್ಪ ನೆರಳಿಗೆ ನಿಂತ್ಕೊಳ್ಳೋಣ ಅಂಥೇಳಿ ಹೊಂಡದ ಹತ್ರ ಬಂದೀವಿ ನೋಡ್ರಿ. ನೀವು ಆಲ್ಮೋಸ್ಟ್ ಜಾತ್ರೆ ಟೈಮಲ್ಲಂತೂ ನೋಡಿರ್ತೀರ. ಈ ಹೊಂಡದಲ್ಲಂತೂ ಸಿಕ್ಕಾಪಟ್ಟೆ ನೀರಿರುತ್ತೆ. ಇವಾಗಂತೂ ಈ ಜಾತ್ರೆ ಏನಿಲ್ಲಲ್ಲ ರೀ, ನೀರು ಬಿಟ್ಟಿಲ್ಲ ಹೊಂಡಕ್ಕೆ. ಆದರೂ ಜನ ನೋಡಿ ಹೊಂಡನ ಸಿಕ್ಕಾಪಟ್ಟೆ ಗಲೀಜು ಮಾಡಿಬಿಡ್ತಾರೆ. ನೀರು ಇಲ್ಲದೇ ಇರಲಿ, ಬಾಟ್ಲಿ, ಕಸ, ಅದು ಪೇಪರು, ಈ ಥರ ಎಲ್ಲ ಬಂದವರೆಲ್ಲ ಇಲ್ಲಿ ಕಸ ಹಾಕಿ ಹೋಗ್ತಾರೆ. ಅವರು ಏನಕ್ಕೆ ಸ್ವಚ್ಛತೆ ಇಟ್ಕೊಳ್ಳಲ್ಲ ಅಂತಲೇ ಗೊತ್ತಾಗಲ್ಲ. ಇವಾಗಂತೂ ಈ ಹೊಂಡದಲ್ಲಿ ನೀರಂತೂ ಫುಲ್ ಕಡಿಮೆ ಐತಿ ನೋಡ್ರಿ. ನಾವು ಹಾಗೆ ಒಂದು ಸ್ವಲ್ಪ ಈ ಹೊಂಡನ ನೋಡಿಕೊಂಡು ಹಾಗೆ ಇವಾಗ ಈ ಕಡೆ ಒಂದು ಸ್ವಲ್ಪ ಬಂದು ನೋಡ್ರಿ. ನಮ್ಮ ಅಣ್ಣನ ಮಗು ಐತಿ, ನಮ್ಮ ಬ್ರದರ್ದು. ಆ ಪಾಪುಗೆ ಒಂದು ಬಲೂನ್ ತೊಗೊಂಡ್ವಿ. ನಮ್ಮ ಸೌಮ್ಯಕ್ಕ ತೊಗೊಳ್ಳೋಣ ಅಂಥೇಳಿ ಹಾಗೆ ಬಲೂನ್ ತೊಗೊಂಡು ಇವಾಗಂತೂ ನಾವು ಹೊಂಟೀವಿ. ನಮ್ಮ ಅಣ್ಣ ಬರಾಕತ್ತಾರ ಅಂತ ಕಾಲ್ ಮಾಡಿ ಹೇಳ್ಯಾರ. ಸೊ ಹಾಗಾಗಿ ನಾನು ಇವಾಗಂತೂ ನೋಡ್ರಿ ಈ ಸುಡು ಬಿಸಿಲಲ್ಲಿ ಬರಿಗಾಲಲ್ಲೇ ಹೊಂಟೀನಿ. ಕಾಲಂತೂ ಸಿಕ್ಕಾಪಟ್ಟೆ ಸುಡ್ತಿತ್ತು. ಏನೂ ಮಾಡೋಕ್ಕಾಗಲ್ಲ, ಹೋಗೋಣ. ಹೇಳ್ತಾರೆ ಚಪ್ಪಲಿ ಯಾರಾದರೂ ತೊಗೊಂಡು ಹೋದ್ರ, ಕಳ್ತನ ಮಾಡಿದ್ರ, ಏನೋ ನಮ್ಮ ಶನಿ ಹೊರಟೋಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಕಂತೆ. ಹಾಗಾಗಿ ನಾನಂತೂ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಹೋಗಲಿ ಬಿಡು, ನಮ್ಮಲ್ಲಿರೋ ಶನಿ ಹೊರಟೋಯ್ತು ಅಂತ ಅಂದ್ಕೊಂಡು ನಾನು ಅಷ್ಟಕ್ಕೆ ನಮ್ಮ ಪಡೆಗೆ ನಾವು ಬಂದ್ವಿ. ಅಷ್ಟೊತ್ತಿಗೆ ಬರೋಷ್ಟರೊಳಗೆ ನಮ್ಮ ಅಣ್ಣ ಬಂದೇ ಬಿಟ್ಟರು ನೋಡ್ರಿ. ನಮ್ಮ ಅಣ್ಣ ಹಾಗೆ ನಮ್ಮ ಅಕ್ಕನ ಇವಾಗ ಬೈಕ್ ಹತ್ತಿದ್ರೆ ನಾನು ಕೂಡ ಇವಾಗ ಬೈಕ್ ಹತ್ತಿ ಮನೆ ಕಡೆ ಹೋಗೋಣ ಬರ್ರಿ. ಮತ್ತು ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಇನ್ನೂ ಬಾದಾಮಿ ಬನಶಂಕರಿ ಟೆಂಪಲ್ಗೆ ಬಂದಿಲ್ಲ ಬರ್ರಿ, ಅಮ್ಮನವರ ದರ್ಶನ ತಗೊಂಡು ಹೋಗಿ ಅಂತ ಹೇಳ್ತೀನಿ. ಮನೆಗೆ ಬಂದು ರೀಚ್ ಆದಿವ್ರಿ. ಒಂದು ಸ್ವಲ್ಪ ಕಬ್ಬಿನ ಹಾಲು ಕುಡ್ಕೊಂಡು ಕುಂತೀನಿ ನೋಡ್ರಿ. ಇಲ್ಲಿಗೆ ಈ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.